ಯಾರಿಗೂ ಕಾಣಿಸ್ದೇ ಇರೋ ಹಾಗೆ 15 ದಿನಗಳ ಕಾಲ ಜನ ನಿಬಿಡ ಪ್ರದೇಶದಲ್ಲಿ ಜಗನ್ನಾಥನನ್ನ ಇರಿಸ್ತಾರೆ. ಡಿಸೆಂಬರ್ 16, 2024ರಂದು ಆಗಿದ್ದಾದ್ರೂ ಏನು? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ #ಮಿಕ್ಸ್ ಮಸಾಲಾ. ನಮಸ್ತೆ. ಇಂದಿನ ವಿಡಿಯೋ ಪೂರಿ ಜಗನ್ನಾಥ ದೇವಸ್ಥಾನ. ಎಲ್ಲರೂ ಇದ್ರ ಬಗ್ಗೆ ಕೇಳೇ ಇರ್ತೀವಿ, ಯಾಕಂದರೆ ಇದು ಅಷ್ಟೊಂದು ಪವರ್ಫುಲ್ ಆಗಿರುವಂಥ ದೇವಸ್ಥಾನ. ಭಾರತದ ಪೂರ್ವ ಕರಾವಳಿ ಅಂದರೆ ಈಸ್ಟ್ ಕೋಸ್ಟಲ್ ಏರಿಯಾದ ಒಡಿಶಾ ರಾಜ್ಯದ ಪೂರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯ ಇದಾಗಿದೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ಕೆಲವೊಂದಿಷ್ಟು ಸಾಮಾನ್ಯ ವಿಷಯಗಳಂದರೆ ಪೂರಿ ದೇವಾಲಯ ವಾರ್ಷಿಕ ರಥಯಾತ್ರೆ ಅಥವಾ ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ. ಇದರಲ್ಲಿ 3 ಪ್ರಮುಖ ದೇವತೆಗಳನ್ನು ಬೃಹತ್ ಮತ್ತು ವಿಸ್ತಾರವಾಗಿ ಅಲಂಕರಿಸಿದ ದೇವಾಲಯದ ರಥಗಳ ಮೇಲೆ ಎಳೆಯಲಾಗುತ್ತೆ. ಜಗನ್ನಾಥನ ಮೂರ್ತಿಯನ್ನು ಮರದ ಕಟ್ಟಿಗೆಯಿಂದ ಮಾಡಿರೋದು, ಇದೆಲ್ಲ ಗೊತ್ತಿರುವಂಥ ಸಾಮಾನ್ಯ ವಿಷಯಗಳು. ಕೆಲವೊಂದಿಷ್ಟು ಆಶ್ಚರ್ಯ ಪಡೋ ವಿಷಯಗಳಿವೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇಲ್ಲಿರೋ 3 ದೇವತೆಗಳಂದರೆ ಜಗನ್ನಾಥ ಅಂದರೆ ಕೃಷ್ಣ, ಬಲಭದ್ರ ಅಂದರೆ ಬಲರಾಮ ಮತ್ತು ಸುಭದ್ರ. ಬೇಸಿಗೆ ಕಾಲದಲ್ಲಿ ಈ 3 ದೇವರುಗಳಿಗೆ ತಣ್ಣೀರಿನ ಸ್ನಾನ ಮಾಡಿಸಿ ಮಾವಿನ ಹಣ್ಣಿನ ನೈವೇದ್ಯವನ್ನು ಮಾಡ್ತಾರೆ. ಹೇಗೆ ಸಾಮಾನ್ಯ ಮನುಷ್ಯರಿಗೆ ಬರೋ ಥರ ಜ್ವರ ಬರುತ್ತದೆಯೋ ಅದೇ ರೀತಿಯಾಗಿ ದೇವತೆಗಳಿಗೂ ಕೂಡ ತೀವ್ರವಾದ ಜ್ವರ, ನೆಗಡಿ ಬರುತ್ತದೆ ಅನ್ನೋ ನಂಬಿಕೆ ಇಲ್ಲಿದೆ. ಹೀಗಾಗಿ 15 ದಿನಗಳ ಮಟ್ಟಿಗೆ ರಹಸ್ಯ ಸ್ಥಾನದಲ್ಲಿ ಅಂದರೆ ಜನ ನಿಬಿಡ ಸ್ಥಾನದಲ್ಲಿ ದೇವತೆಗಳನ್ನು ಇರಿಸಿರ್ತಾರೆ. ಪ್ರತ್ಯೇಕ ಕೋಣೆಯಲ್ಲಿ ಜನರಿಲ್ಲದ ಜಾಗದಲ್ಲಿ ದೇವತೆಗಳನ್ನು ಇರಿಸಿರ್ತಾರೆ. ಈ ಕೋಣೆಗೆ ಕೇವಲ ನಿಗದಿತ ಪೂಜಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ಜೊತೆಗೆ ದೇವರಿಗೆ ನೈವೇದ್ಯದಲ್ಲೂ ಕೂಡ ಕಟ್ಟುನಿಟ್ಟನ್ನು ಪಾಲಿಸ್ತಾರೆ. 15 ದಿನಗಳ ಅನಾಸಾರದ ನಂತರ ಆಷಾಢ ಅಮಾವಾಸ್ಯೆ ಕಳೆದ ಮೇಲೆ 3 ದೇವರುಗಳು ಆರೋಗ್ಯವಂತರಾಗಿ ಮರಳಿ ಪೂರಿಗೆ ಬರ್ತಾರೆ. ಆಗ ಭಕ್ತಾದಿಗಳಿಗೆ ನವಜಾಬನ್ ದರ್ಶನದ ಭಾಗ್ಯ. ಅಲ್ಲಿಯವರೆಗೆ ದೇವಸ್ಥಾನದ ಮೂಲ ದೇವಸ್ಥಾನದಲ್ಲಿ ಪಟದ ಚಿತ್ರಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ. ಇನ್ನು ಇತಿಹಾಸ. ಪೂರಿಯ ಜಗನ್ನಾಥ ದೇವಾಲಯವನ್ನು ಸತತ 18 ಬಾರಿ ಆಕ್ರಮಿಸಿ ಲೂಟಿ ಕೂಡ ಮಾಡಲಾಗಿದೆ ಎಂದು ದೇವಾಲಯದ ವಾರ್ಷಿಕೋತ್ಸವಗಳು ಮೊದಲ ಪಂಜೆ ದಾಖಲೆಗಳು ಹೇಳ್ತಾ ಬರ್ತಿದ್ದಾವೆ. 1692ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನು ದೇವಾಲಯವನ್ನು ತಾನು ಮತ್ತೆ ತೆರೆಯಲು ಬಯಸುವವರೆಗೂ ಅದನ್ನು ಮುಚ್ಚುವಂತೆ ಆದೇಶ ಕೂಡ ಮಾಡ್ತಾನೆ. ಇಲ್ಲ ಅಂದರೆ ದೇವಸ್ಥಾನವನ್ನು ನೆಲಸಮ ಮಾಡ್ತೀನಿ ಅಂತ ಹೇಳಿ ಹೆದರಿಕೆ ಕೂಡ ಹಾಕ್ತಾನೆ. ಇದಕ್ಕೆ ಹೆದರಿದ ಸ್ಥಳೀಯರು ದೇವಸ್ಥಾನವನ್ನು ಮುಚ್ಚಿಬಿಡ್ತಾರೆ. 1692ರಿಂದ 1707ರವರೆಗೆ 15 ವರ್ಷಗಳ ಕಾಲ ಪೂರಿ ಜಗನ್ನಾಥ ದೇವಾಲಯವನ್ನು ಮುಚ್ಚಿಡಲಾಗಿರುತ್ತೆ. ಔರಂಗಜೇಬನ ಮರಣದ ನಂತರವೇ ಅದನ್ನು ಪುನಃ ತೆರೆಯಲಾಗುತ್ತೆ. ಇತ್ತೀಚೆಗಷ್ಟೇ ಡಿಸೆಂಬರ್ 16, 2024ರಲ್ಲಿ ದೇವಾಲಯದ ಬೆಹರನಾ ದ್ವಾರದ ಬಳಿ ಸೇವಕರ ನಡುವೆ ಒಂದು ಹೊಡೆದಾಟ ಕೂಡ ಆಗುತ್ತೆ. ಇದರ ಪರಿಣಾಮವಾಗಿ ಒಬ್ಬ ಸೇವಕ ಬಿಸ್ವನಾಥ್ ಕುಂಟಿಯಾ ತೀವ್ರವಾಗಿ ಗಾಯಗೊಳ್ತಾರೆ. ಈ ಜಗಳ ನಡೆದದ್ದಾದರೂ ಏನಕ್ಕೆ ಅಂದರೆ ಭಕ್ತಾದಿಗಳಿಗೆ ಪಾದುಕೆ ಹಂಚುವ ವಿಚಾರದಲ್ಲಿ ವಾದ ವಿವಾದ ಆಗತ್ತೆ. ಅದು ಪೊಲೀಸರ ತನಿಖೆವರೆಗೆ ಅದನ್ನು ತೆಗೆದುಕೊಂಡು ಹೋಗುತ್ತೆ. ಇದಲ್ಲದೆ ಅಕ್ಟೋಬರ್ 18, 2024ರಂದು ಶ್ರೀ ಜಗನ್ನಾಥ ದೇವಾಲಯದ ಆಡಳಿತದ SJTA ಬಕ್ಸಿ ರಾಮಚಂದ್ರ ಪ್ರತಿಹಾರಿಯ ಸಿಬ್ಬಂದಿಯ ಮೇಲೆ ದೇವಾಲಯದ ಪಶ್ಚಿಮ ದ್ವಾರ ಬಳಿ ದಾಳಿ ಕೂಡ ಆಗತ್ತೆ. ಇದಕ್ಕೆಲ್ಲ ಕಾರಣ ಏನು? ಜೊತೆಗೆ ಒಬ್ಬ ವೃದ್ಧ ಪೂರಿ ಜಗನ್ನಾಥ ದೇವಾಲಯದ ಹದಿನಾಲೆಯ ಮೇಲೆ ಹತ್ತಿರ್ತಾನೆ. ಇದು ಪೊಲೀಸರ ಬಂಧನಕ್ಕೆ ಕಾರಣವಾಗುತ್ತೆ. ಈ ಘಟನೆಯು ದೇವಾಲಯದ ಸೂಕ್ಷ್ಮ ಪ್ರದೇಶಗಳಿಗೆ ಅನಧಿಕೃತ ಪ್ರವೇಶವನ್ನು ತಡೆಗಟ್ಟಲು ಸುಧಾರಿತ ಭದ್ರತಾ ಕ್ರಮಗಳ ಅಗತ್ಯವನ್ನು ಒತ್ತಿ ಹೇಳ್ತಾ ಇದೆ. ಇದಲ್ಲದೆ ವಿಜ್ಞಾನಕ್ಕೆ ಪ್ರಶ್ನೆಯಾಗಿರುವಂಥ ಕೆಲವೊಂದಿಷ್ಟು ಫ್ಯಾಕ್ಟ್ಗಳು. ದೇವಾಲಯದ ಮೇಲಿರೋ ದೇವಾಲಯದ ಸುದರ್ಶನ ಚಕ್ರವು ಯಾವ ಕೋನದಿಂದ ನೋಡಿದರೂ ಸಂದರ್ಶಕನೇ ಎದುರಿಸುತ್ತಿರುವಂತೆ ಅದು ಕಾಣ್ತಾ ಇರುತ್ತೆ. ಈ ವಾಸ್ತುಶಿಲ್ಪದ ಅದ್ಭುತವು ಒಳಸಂಚುಗಳ ವಿಷಯವಾಗಿ ಉಳಿದಿದೆ. ಇನ್ನು ದೇವಸ್ಥಾನದ ಮೇಲಿರೋ ಫ್ಲ್ಯಾಗ್ ಏನಿದೆ, ಬಾವುಟ, ಅದು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲೇ ಚಲಿಸ್ತಾ ಇರುತ್ತೆ. ಇದನ್ನು ವಿಂಡ್ ಲಾಜಿಕ್ ಅಂತ ಕೂಡ ಕರಿತೀವಿ. ಇದನ್ನು ಪ್ರತಿದಿನ ಬಾವುಟವನ್ನು ಬದಲಾಯಿಸ್ತಾ ಇರ್ತಾರೆ.
ದೇವಾಲಯವು ದಿನದ ಯಾವುದೇ ಸಮಯದಲ್ಲಿ ನೆರಳನ್ನು ನೀಡೋದಿಲ್ಲ. ಇದು ಅದರ ವಾಸ್ತುಶಿಲ್ಪದ ತೇಜಸ್ಸಿನಿಂದಾಗಿ ನೆರಳು ಗೋಚರಿಸದಂತೆ ತಡೆಯಲು ವಿನ್ಯಾಸಗೊಳಿಸಲಾಗಿದೆ. ಇನ್ನು ಇಲ್ಲಿರೋ ಅಡುಗೆ ಕೋಣೆ ಅಂದರೆ ಪ್ರಸಾದ ತಯಾರಿಸುವ ಘಟಕ ಜಗತ್ತಿನಲ್ಲೇ ದೊಡ್ಡದು. ಬರೋಬ್ಬರಿ 752 ಕಟ್ಟಿಗೆ ಒಲೆಗಳನ್ನು ಇದು ಹೊಂದಿದೆ. ಒಂದಿಷ್ಟು ಕೋಣೆಗಳಿಗೆ ಇಂದಿಗೂ ಬೀಗ ಹಾಕಿ ಇಡಲಾಗಿದೆ. ಕೆಲವರು ಅಲ್ಲಿ ಸಂಪತ್ತಿರಬಹುದು ಅಂತ ಊಹಿಸಿದರೆ, ಇನ್ನು ಕೆಲವರು ಇಲ್ಲ ದೈವಿಕ ಶಕ್ತಿಗಳಿಂದ ಅದನ್ನು ರಕ್ಷಿಸಲಾಗಿದೆ ಅಂತ ವಾದ ಕೂಡ ಮಾಡ್ತಾರೆ. ದೇವರ ಪ್ರತಿಮೆಗಳನ್ನು ಪವಿತ್ರ ಬೇವಿನ ತುಂಡುಗಳಿಂದ ಕೆತ್ತನೆ ಮಾಡಲಾಗಿದೆ. ಇದನ್ನು ರತ್ನ ಖಚಿತ ಆಸನದ ಆಧಾರ ರತ್ನ ವೇದಿ ಮೇಲೆ ಕೂರಿಸಲಾಗುತ್ತದೆ. ಸುದರ್ಶನ ಚಕ್ರ, ಮದನ ಮೋಹನ, ಶ್ರೀದೇವಿ, ವಿಶ್ವಾದತ್ರಿ ಪ್ರತಿಮೆಗಳು ಕೂಡ ನಾವು ನೋಡಬಹುದು. ಋತುವಿಗೆ ಅನುಗುಣವಾಗಿ ದೇವತೆಗಳನ್ನು ವಿವಿಧ ಬಟ್ಟೆ ಆಭರಣಗಳಿಂದ ಅಲಂಕಾರ ಮಾಡಿ ಕೂಡ ನೋಡ್ತಾರೆ. ಇದಿಷ್ಟು ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು. ಧನ್ಯವಾದ.